ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಮಾಸ ಅಂತಕ್ಕಂಥದ್ದು ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ದೇವತೆ ಆರಾಧನೆಗೆ ಹೆಚ್ಚು ಕೊಟ್ಟಿರ್ತಕ್ಕಂಥ ಮಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ವಿಷ್ಣುಗೆ ಆರಾಧನೆ ಮಾಡ್ತೀವಿ, ಕಾರ್ತಿಕದಲ್ಲಿ ಶಿವನಿಗೆ ಆರಾಧನೆ ಮಾಡ್ತೀವಿ. ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯಕ್ಕಿದು ಆಷಾಢ ಮಾಸ ಅಂತ ಹೇಳಕ್ಕೆ. ಯಾವುದೇ ಶುಭ ಮಂಗಳ ಕಾರ್ಯಗಳು ಇಲ್ಲದೇ ಇರೋದ್ರಿಂದ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಕುಟುಂಬ ಸಮೇತರಾಗಿ ಸೇವೆ ಮಾಡೋ ಭಾಗ್ಯ ಸಿಕ್ಕಿದ್ದು ಆಷಾಢ ಮಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂದಿನಂತೆ ಬೆಳಗ್ಗೆ 3:30 ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥ ಇಂದಿನ ವಿಶೇಷವಾಗಿ 4 ಶುಕ್ರವಾರ ಕೂಡ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಇರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿ ಯಾಕೆ ಹೆಚ್ಚು ಜನ ಬಂದು ಸೇರ್ತಾರೆ ಅಂದರೆ 1000 ಮೆಟ್ಟಲು ಹತ್ತಿ ಬಂದರೆ ಸನ್ನಿಧಿ ದೊರಕುವುದು ಅಂತ ಹಾಡು ಮಾಡಿರ್ತಕ್ಕಂಥದ್ದು. ಹಿಂದೆ ಯಾವುದೋ ಬಸ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಬೆಟ್ಟ ಹತ್ಕೊಂಡ್ಬರ್ತಾಯಿದ್ರು. ಇದೇ ಕೂಡ ಇವತ್ತಿಗೂ ಕೂಡ ಭಕ್ತಾದಿಗಳು ಬೆಟ್ಟ ಹತ್ಕೊಂಬಂದು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸರ್ಕಾರದವರು ಅನೇಕ ಸೌಲಭ್ಯಗಳು ಮಾಡಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವಾಗಿ ಹೆಚ್ಚು ಜನಸಂಖ್ಯೆಗಳು ಬಂದು ದೇವ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಮಾಸ ಅಂದರೆ ಪೂರ್ತಿ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಅದರಿಂದ ಇಲ್ಲಿ ಬರೋಕ್ಕಾಗದೇ ಇದ್ದವರು 4 ಶುಕ್ರವಾರ ಪೂಜೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಂಡು ಹೋಗಿ ಬರ್ತಾರೆ. ಸಾಮಾನ್ಯವಾಗಿ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳ್ತೀವಿ ನಾವು. ಅಂದರೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಈ ಮನೆಯಲ್ಲಿ ಪರ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲ ಚಾಮುಂಡೇಶ್ವರಿಗೆ ಹರಿಸ್ಕೊಂಡು ಮಾಡ್ತಕ್ಕಂಥದ್ದು. ಒಂದು ವರ್ಷದಲ್ಲಿ ಯಾರು ಮಾಡೋಕ್ಕಾಗದೇ ಇದ್ದವರು ಈ ಆಷಾಢ ಮಾಸದಲ್ಲಿ ತಮ್ಮ ಇಷ್ಟಾರ್ಥನ ಆರ್ಕೆ ರೂಪದಲ್ಲಿ ತೀರ್ಸಕ್ಕಂಥ ಪದ್ಧತಿ ಚಾಮುಂಡೇಶ್ವರಿಗೆ ಅಂದರೆ ಒಂದು ಪ್ರತೀತಿಯಾಗಿ ಹೇಳಿದ್ದಾನೆ. ಆಷಾಢ ಮಾಸದಲ್ಲಿ ಯಾವುದು ಪೂಜೆ ಮಾಡಬಾರ್ದು ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ದೇವತೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ರಿಂದ ಶುಭ ಮಂಗಳ ಕಾರ್ಯಗಳು ಯಾವುದು ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಮಾಮೂಲಿ 8 ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತೀವಿ, ರಾತ್ರಿ 10 ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ. ಅವತ್ತು ವಿಶೇಷವಾಗಿ ಚಿನ್ನದ ಪಲ್ಲಕ್ಕಿಲಿ ಉತ್ಸವ ಆಗುತ್ತೆ. ಮೈಸೂರು ಮಹಾರಾಜವಂಶಸ್ಥರು ಚಾಲನೆ ಕೊಡ್ತಕ್ಕಂಥ ಪದ್ಧತಿ ಅದೇ ರೀತಿ ಕೂಡ ಈ ವರ್ಷವೂ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಂದರೆ ಆಷಾಢ ಮಾಸದಲ್ಲಿ ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಏನೇನು ಪೂಜೆ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರ್ತಾ ರೀತಿ ಪೂಜೆ ಮಾಡ್ಕೋಬೋದು. ಈಗ ಮದುವೆ ಆಗದವ್ರು ಇರ್ತಾರೆ, ಮನೆ ಕಟ್ಟೋರು ಇರ್ತಾರೆ, ಅರ್ಧ ಕೆಲಸ ನಿಂತೋಗಿರ್ತಾರೆ, ಮನೆಯಲ್ಲಿ ಆರಾಧ್ಯ ಪೂಜೆಗಳು ಮಾಡ್ಕೊಂಡು ಹೋದ್ರೆ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ.